अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ನಾನು ಆರ್ಥಿಕವಾಗಿ 3ನೇ ಸ್ಥಾನ ಕೊಡಿಸ್ತಾ ಇದ್ದೇನೆ, ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆದರೆ ಇನ್ನೂ 5ನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಪ್ರಜೆಗಳನ್ನ ಹೀನಾಯವಾಗಿ ನೋಡ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಗಣರಾಜ್ಯೋತ್ಸವದ ದಿನ ಕೆಪಿಸಿಸಿ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ಮಾಡಿದರು. ಹಾಗೆ ಧ್ವಜಾರೋಹಣದ ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯ ಸೂರ್ಯಮಳೆಗೈದರು. ಅದರಲ್ಲೂ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಆಡಿದಂಥ ಮಾತುಗಳು, ಅಂಬೇಡ್ಕರ್ ಅವರ ಹೆಸರನ್ನು ಕರೆಯುವ ಬದಲು ದೇವರ ಹೆಸರನ್ನು ಕರೆದಿದ್ದರೆ 7 ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅನ್ನೋ ಮಾತನ್ನು ಹೇಳಿದರು. ನಾನು ಕೂಡ ಅಲ್ಲಿ ಇದ್ದೇ ಆ ಒಂದು ಅವಹೇಳನವನ್ನು ನಾವೆಲ್ಲ ಪ್ರತಿಭಟಿಸ್ತಾ ಇದ್ದೀವಿ ಅಂತ ಹೇಳಿದರು. ಹಾಗೆಯೇ ಇಲ್ಲಿ ಖರ್ಗೆ ಅವರು ಹೇಳಿದಂಥ ಒಂದು ಮಾತು ಭಾಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಖರ್ಗೆ ಅವರು ಹೇಳ್ತಾ ಇರುವಂಥದ್ದು, ನಮ್ಮ ಸರ್ಕಾರ ಇದ್ದಾಗ ದೇಶದ ಆರ್ಥಿಕತೆ 4ನೇ ಸ್ಥಾನದಲ್ಲಿತ್ತು, ಈಗ ಇವರು 3ನೇ ಸ್ಥಾನಕ್ಕೆ ತರ್ತೀನಿ ಅಂತ 5ನೇ ಸ್ಥಾನದಲ್ಲೇ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದ್ದಿದ್ದು 11ನೇ ಸ್ಥಾನದಲ್ಲಿತ್ತು. 11-10ರಲ್ಲಿ ಏನು ದೇಶದ ಆರ್ಥಿಕತೆ ಇದ್ದಂಥದ್ದು, ಅದನ್ನು ನರೇಂದ್ರ ಮೋದಿ ಬಂದ ನಂತರ 5ನೇ ಸ್ಥಾನಕ್ಕೆ ತಂದಿದ್ದಾರೆ. ನನ್ನ 3ನೇ ಅವಧಿಯಲ್ಲಿ 3ನೇ ಸ್ಥಾನಕ್ಕೆ ತರ್ತೀನಿ ಅನ್ನೋಂಥ ಗ್ಯಾರಂಟಿಯನ್ನು ಮೋದಿ ಕೊಟ್ಟಿದ್ದಾರೆ, ಇದು ನನ್ನ ಗ್ಯಾರಂಟಿ ಅಂತ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, UPA ಇದ್ದಂಥ ಸಂದರ್ಭದಲ್ಲಿ 4ನೇ ಸ್ಥಾನದಲ್ಲಿ ಇತ್ತು ಅಂತ ಹೇಳಿರುವಂಥದ್ದು, ಇದು ಎಲ್ಲಿತ್ತು, ಯಾಕೆ ಇದನ್ನು ಸತ್ಯ ಹೇಳಿದ್ರಾ ಸುಳ್ಳು ಹೇಳಿದ್ರಾ ಅಂತ ಈಗಾಗಲೇ ಎಲ್ಲರೂ ಕೂಡ ಮತ್ತೊಂದು ಸಾರಿ UPA ಅವಧಿಯ ಕಾಂಗ್ರೆಸ್ ಏನು ಅಧಿಕಾರದ ಸಂದರ್ಭದಲ್ಲಿ ಏನು ದೇಶದ ಆರ್ಥಿಕತೆ ಯಾವ ಸ್ಥಿತಿಯಲ್ಲಿತ್ತು ಅಂತ ಹುಡುಕಾಡೋ ಹಾಗೆ ಮಾಡಿದೆ. ನಮ್ಮ ದೇಶದ ಪ್ರಮುಖ ನಾಯಕರು, ಅದರಲ್ಲಿ ನಮ್ಮ ಅಮಿತ್ ಶಾ ನಂತವರು ಈ ಒಂದು ಸಂವಿಧಾನಕ್ಕೆ ಹೀಯಾಳಿಸ್ತಕ್ಕಂಥದ್ದು, ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು, ಅವರನ್ನು ಅವಗಾಹ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ. ನಾನು ಪಾರ್ಲಿಮೆಂಟ್ನಲ್ಲಿದ್ದೆ, ನಮ್ಮ ಸದನದಲ್ಲೇ ಅವ್ರು ಹೇಳಿದರು, ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ, ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದರೆ 7 ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು. ಅದು ಈ ನರಕದಲ್ಲಿ ಇಟ್ಟಂಥ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡಿಸೋಕ್ಕೆ ಇವ್ರ ಕೈಯಿಂದ ಆಗಿಲ್ಲ. ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ. ಅದು ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದ ಮೋದಿಯವರ ಭಾಷಣವನ್ನು ಕೇಳಿದೆ. ಅವ್ರು ಹೇಳಿದ್ರು, ಈ ದೇಶಕ್ಕೆ ನಾನು ಆರ್ಥಿಕವಾಗಿ 3ನೇ ಸ್ಥಾನ ಕೊಡಿಸ್ತಾ ಇದ್ದೇನೆ, ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆದರೆ ಇನ್ನೂ ಅದು 5ನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ಭಾಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ, ಅಂದರೆ UPA ಸರ್ಕಾರ ಕಾಲದಲ್ಲಿ ಏನು 4ನೇ ಸ್ಥಾನದಲ್ಲಿತ್ತು, ಈಗ ಅದೇ ರೀತಿಯಾಗಿ ಆ ಒಂದು 4ನೇ ಸ್ಥಾನಕ್ಕೂ ಕೂಡ ಇವತ್ತು ಬರೋಕ್ಕಾಗ್ತಾ ಇದೆ. ಆದರೆ ಹೇಳ್ಕೊಳ್ತಾರೆ, ಅಂಕೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಿಗೆ. ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗಲೂ ಎಲ್ಲ ಪ್ರಜೆಗಳನ್ನು ಹೀನಾಯವಾಗಿ ನೋಡ್ತಾ ಇದೆ. ಅತಿ ಶ್ರೀಮಂತರಿಗೆ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡ್ತಾ ಇದೆ, ಬಡವರಿಗೆ ಮತ್ತೆ ಕಡೆಗಾಣಿಸ್ತಾ ಇದೆ.